ಅಕ್ಕ ಮಹಾದೇವಿ 12ನೇ ಶತಮಾನದೊಳಗೆ ಅರಮನೆ, ಕೌಶಿಕನ ಅರಮನೆ, ಕೈಕಾಲುಗಳಿಗೆ ಆಳುಗಳು, ತಂದೆ ತಾಯಿಗಳು, ಒಡನಾಡಿಗಳು ಎಲ್ಲರನ್ನ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದ್ಲು. ತಾಯಿ ಕೇಳ್ತಾಳೆ ಹೊರಗೆ ಬರುವಾಗ, ಹಿಂಗೆ ಬರಿಮೈಯಿಂದ ಕಲ್ಯಾಣದವರೆಗೂ ಹೋಗ್ತಾ ಹೊರಟಿದೆಯಲ್ಲವ, ಹಸಿವಾದ್ರೆ ಏನು ಮಾಡ್ತಿ, ನೀರಡಿಕೆ ಆದರೆ ಏನು ಮಾಡ್ತಿ, ನಿನ್ನ ಜೊತೆಗೆ ಯಾರು ಇರ್ತಾರೆ, ಎಳೆಯ ವಯಸ್ಸಿನ ಹುಡುಗಿ ಒಬ್ಬಕ್ಕೆ ಹಿಂಗೆ ಹೊಂಟ್ರೆ ಹಿಂಗೆ, ಜಗತ್ತಿನ ಜನ ಏನಂದಾರು, ಈ ಎಲ್ಲ ಪ್ರಶ್ನೆಗಳು ತಾಯಿ ಹತ್ರ ಇರ್ತಾವೆ. ಪೂರ್ಣ ವಿಶ್ವಾಸದಿಂದ ಒಬ್ಬನಿಗೆ ಮದುವೆ ಮಾಡಿ ಕೊಟ್ಟು ಕಳಿಸ್ಬೇಕಾದ್ರೆ ಹೆಂಗೆ ಹೇಳ್ತಾರಂತ ಹೊನಕಟ್ಟಿಯವ್ರು ಹೇಳಿದರು. ಆದರೆ ಒಬ್ಬ ಎಳೆ ವಯಸ್ಸಿನ ಹುಡುಗಿ 16-18 ವರ್ಷದ ಹೆಣ್ಣುಮಗಳು, ಮೈ ಮ್ಯಾಲು ವಸ್ತ್ರ ಇಲ್ಲ, ಯಾವುದರ ಗೊಡವೆ ಇಲ್ಲ, ಜೊತೆಗೆ ಯಾರೂ ಇಲ್ಲ, ನಾನು ಕಲ್ಯಾಣದ ಶರಣರ ಮಧ್ಯದೊಳಗೆ ಹೋಗಿ ಇರಬೇಕು, ಅದಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಹೊರಟು ನಿಂತಾಗ ಹೆಂಗೆ ಅನಿಸಿರಬೇಡ ತಾಯಿಗೆ. ತಾಯಿ ಕೇಳ್ತಾಳೆ. ಆವಾಗ ಅಕ್ಕ ಒಂದು ವಚನ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಬಾವಿ ಹಳ್ಳಗಳುಂಟು, ಎನ್ನಾತ್ಮ ಸಂಗತಕ್ಕೆ ಚನ್ನಮಲ್ಲಿಕಾರ್ಜುನನೇ ಉಂಟು. ನನ್ನ ಜೊತೆಗೆ ಯಾವಾಗಲೂ ಚನ್ನಮಲ್ಲಿಕಾರ್ಜುನ ಇರ್ತಾನೆ, ನನ್ನ ಒಬ್ಬಾಕಿ ಇಲ್ಲ ಅನ್ನುವಂಥ ಮಾತು ಹೇಳಿ ಕಲ್ಯಾಣಕ್ಕೆ ಬರ್ತಾಳೆ. ಬಂದಾಗ ಅಲ್ಲಮರು ಕೇಳ್ತಾರೆ, ಉದಮದದ ಯೌವನವನ್ನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸಣ್ಣ ಹುಡುಗಿ, ಮೈಮ್ಯಾಲ ವಸ್ತ್ರ ಇಲ್ಲ, ಅನುಭವ ಮಂಟಪದ ಅಂಗಳದೊಳಗೆ ಬಂದು ನಿಂತಾಗ ಅಲ್ಲಮರು ಪ್ರಶ್ನೆ ಮಾಡ್ತಾರೆ, ಯಾರು ನೀನು ಈ ಕಡೆ ಯಾಕೆ ಬಂದು? ನಿನ್ನ ಪತಿಯ ಹೆಸರು ಹೇಳಿರ್ದಡೆ ಕುಳ್ಳಿರು, ಅಲ್ಲದಿರ್ದಡೆ ತೊಲಗ ತಾಯಿ ಅಂತ ಅಲ್ಲಮರು ಕೇಳಿದಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ನನ್ನ ಪತಿದೇವ, ವಸ್ತ್ರ ಇಲ್ಲದೆ ಬಂದಿಯಲ್ಲ, ಹಿಂಗ್ಯಾಕೆ ಬಂದಿದಿ ತಲೆ ಕೆಟ್ಟವ್ರಂಗ, ಇಲ್ಲಿಗೆ ಯಾಕೆ ಬಂದು, ನೀ ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬಂದ ಉದ್ದೇಶ ಏನು ಅಂತ ಕೇಳಿದಾಗ ಅಕ್ಕ ಹೇಳ್ತಾಳೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಸರಸ ಸಮ್ಮೇಳನವಾಗಿಪ್ಪುದ ಯಾ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆ. ಹೇ ಪರಮಾತ್ಮ, ಆಯುಷ್ಯ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿ ಯಾರ ಗೊತ್ತೈತೇನೆ ಯಾರಿಗೆ ಎಷ್ಟೈತೆ ಅಂಥೇಳಿ? ಎಷ್ಟನೇ ಇಸ್ವ್ಯಾಗ ಹುಟ್ಟಿರಿ ಅಂತ ಡೇಟ್ ಆಫ್ ಬರ್ತ್ ಹೇಳ್ಬೋದು ಹೊರತಾಗಿ, ಭಾಳ ಆದ್ರೆ ಜನ್ಮ ಕುಂಡಲಿಯೊಳಗೆ ನಮಗೆ 100 ವರ್ಷ ಅಂತ ಹೇಳ್ಯಾರ್ರಿ, ನಮಗೆ 80 ವರ್ಷ ಅಂತ ಹೇಳ್ಯಾರ್ರಿ ಅಂತ ನೀವು ನಮ್ಮ ಆಯುಷ್ಯ ಇಷ್ಟು ಹೇಳ್ಯಾರ್ರಿ ಅಂತ ಹೇಳ್ಬೋದು ಹೊರತಾಗಿ, ಸರ್ಟಿಫಿಕೇಟ್ ಏನರ ಐತೇನು? ಗ್ಯಾರಂಟಿ ಸರ್ಟಿಫಿಕೇಟ್. ಏನೋ ಒಂದು ವಸ್ತು ತರ್ರಿ ನೀವು ಮಾರ್ಕೆಟಿಂದ, ವಾರಂಟಿ ಕಾರ್ಡ್, ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಆದರೆ ಇದೊಂದು ಶರೀರವನ್ನು ಪರಮಾತ್ಮ ಕೊಟ್ಟಾನಲ್ಲ, ಇದಕ್ಕೆ ಏನಾರೇ ಇಷ್ಟು ವರ್ಷ ಅಂತ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕಳಿಸ್ಯಾನೇನಿಲ್ಲ. ಬರ್ತ್ ಈಸ್ ಎ ಗ್ಯಾರಂಟಿ ಫಾರ್ ಡೆತ್ ಅಂತ ಬರೆದು ಕೊಟ್ಟ, ಅದಕ್ಕೆ ಗ್ಯಾರಂಟಿ ಕಾರ್ಡ್ ಇರೋದು ಅದು ಒಂದೇ. ಹುಟ್ಟಿದ್ದು ಅದಕ್ಕಂದ್ರೆ ಒಂದು ದಿವಸ ಗ್ಯಾರಂಟಿ, ಮತ್ತು ಸುಮ್ಮಲ್ಲ. ಇವ ಏನೇನು ಮಾಡ್ತಾನೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಸಾಲಿ ಕಲಿತಾನೆ ಇಲ್ಲ ಗೊತ್ತಿಲ್ಲ, ಮದುವೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ, ನೌಕರಿ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಮುದುಕಾಗ್ತಾನೆ ಇಲ್ಲ ಗೊತ್ತಿಲ್ಲ, ಸಾಯೋದು ಮಾತ್ರ ಪಕ್ಕಾ ಗ್ಯಾರಂಟಿ, ಅದ್ರಾಗೇನು ಸಂಶಯ ಇಲ್ಲ. ಅದಕ್ಕೇ ಬಸವಣ್ಣವ್ರು ಹೇಳಿದರು, ಮನುಷ್ಯ ಜನ್ಮ ಸುಮ್ಮನೆ ವ್ಯರ್ಥ ಕೆಡಿಸ್ಲಿಕ್ಕೆ ಬಂದುದಲ್ಲಪ್ಪ, ಇಷ್ಟೆಲ್ಲ ಕೊಟ್ಟಿರುವ ಪರಮಾತ್ಮನಿಗೆ ಒಂದಿಷ್ಟು ಏನಾದರೂ ನಾವು ಪ್ರಾರ್ಥನಾ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ, ಆತನಿಗೆ ಪೂಜಿಸಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಒಂದಿಷ್ಟು ಏನಾದರೂ ಮಾಡಬೇಕಾಗ್ತದೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನವಾಗಿ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆ ವಚನ ಹೇಳ್ತಾ, ಒಂದು ದಿವಸ ಮುದುಕಾಗ್ತೀಯಪ್ಪ, ಮುಪ್ಪಾಗ್ತಿ, ಏನು ಹಿಂಗೆ ಇರ್ತೀರಿ? ಫ್ರಿಜ್ನಾಗಿಟ್ಟು ಹಣ್ಣಿದ್ದಂಗೆ ಇಂಜೆಕ್ಷನ್ ಬಂದಾವಂತ, ಅವು ಮಾಡಿಸ್ಕೊಂಡ್ರೆ ಮುದುಕಾಗಂಗಿಲ್ಲ ಅಂತ.
ಮ್ಯಾಲ ಇದ್ದ ಶರೀರ ಇದ್ದಂಗೆ ಇರ್ತದೆ, ಒಳಗೆಲ್ಲ ಕೆಟ್ಕೊತ ಹೋಗ್ತದೆ. ನೀವೇನು ಮೇಕಪ್ ಮಾಡಿಕೊಂಡ್ರು ಈ ಮುಪ್ಪಾವಸ್ಥೆ ತಪ್ಪಂಗಿಲ್ಲ. ಕೂದಲ ಕರ್ರಗೆ ಕಾಣಬೇಕು, ನಾವು ಇನ್ನೂ ಸಣ್ಣವ್ರು ಕಾಣ್ಬೇಕಂತ ಅದು ಡೈ ಮಾಡ್ತಾರೆ. ಹಿಂಗೆ 4 ದಿವಸ ಹೋಗಿರಂಗಿಲ್ಲ, ಮತ್ತು ಬೆಳ್ಳಗೆ ಕೆಳಗೆ ಬಂದೇ ಇರ್ತಾವೆ. ಹಲ್ಲು ಹೋಗೋಲ್ಯಾಕಲ್ಲ, ನಾವು ಮತ್ತೆ ಹಾಕಿಸ್ಕೊಂಬರ್ತೀವಂತೀವ್ರು. ಕಣ್ಣು ಹೋದ್ರೆ ಮತ್ತೆ ಆಪ್ರೇಷನ್ ಮಾಡಕ್ಕೆ ಡಾಕ್ಟ್ರ್ ಅದಾರಂತ. ನೀ ಕಣ್ಣು ಆಪ್ರೇಷನ್ ಮಾಡಿಸ್ಕೋ, ಹಲ್ಲು ಸಟ್ ಹಾಕೋ, ಏನು ಬೇಕಾದ ಮೇಕಪ್ ಮಾಡ್ಕೋ, ಹೇರ್ ಡೈ ಮಾಡ್ಕೋ, ನೀ ಮ್ಯಾಲೆ ಏನು ಮೇಕಪ್ ಮಾಡಿ ಏನು ಮಾಡಿದರೂ ಸಹಿತ ಒಳಗದು ಮುಪ್ಪಾಗೋದೆ ಶರೀರ. ಬಸವಣ್ಣನವರಿಗೆ ಮುಪ್ಪು ಆಗೋಕ್ಕಿಂತ ಮುಂಚೆ ಆದರೂ ಪೂಜೆ ಮಾಡಪ್ಪ ಅಂತ ಹೇಳ್ಯಾರಂತ ತಿಳ್ಕೊಂಡು. ಮುಪ್ಪಾಗೋಕ್ಕಿಂತ ಮುಂಚೆ ಅಂದ್ರೆ ಏನು ರೀ, 60 ನಂತರ. ನಮಗೇನ ಈಗ 40, 50 ಏನೋ 10 ವರ್ಷ ಟೈಮ್ ಐತೆ ಅಂತ ಹೇಳ್ತಾರೆ ಇವರು ಅಂತ ಗೊತ್ತಿತ್ತು ಬಸವಣ್ಣವರಿಗೆ. ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮುಪ್ಪಾದ ಮ್ಯಾಗ ಬೇಕಾದಂಥ ಸುಂದರ ಇದ್ದರೂ ಅದು ಹಾಗೆ ಉಳಿಯಂಗಿಲ್ಲಲ್ಲ. ಮದುವೆಯಾಗ ಹಿಂಗೆ ಇದ್ರೇನ್ರಿ ಅಜ್ಜಾರ? ಮದುವೆನ ಫೋಟೋ ತೊಗೊಂಡು ಈಗಿನ ಫೋಟೋ ಜೋಡಿಸಿ ನೋಡ್ಕೊಳ್ರಿ ಹೆಂಗಾಗೈತಿ, ಎಷ್ಟು ವ್ಯತ್ಯಾಸ ಆಗೈತಿ ಗೊತ್ತಾಗ್ತದೆ. ಒಪ್ಪ ಮೋರೆಯು ಚಿಪ್ಪಿನಂತಾಯಿ ತಿನ್ನು ಜಗದೊಳಗೆ ಅಂತ ಬರೀತಾರೆ. ಹಿಂಗೆ ಇದ್ರೇನಿಲ್ಲ. ಸಣ್ಣವರಿದ್ದಾಗ ತೊಟ್ಟಿಲೊಳಗಿದ್ದಾಗ ಇದ್ದ ಶರೀರ ಈಗ ಐತೇನಿಲ್ಲ. ಬದಲಾಕೋಂತ ಇರೋದೇ ಜಗತ್ತು, ಪರಿವರ್ತನಾಶೀಲದ ಜಗತ್ತು. ಜಗತ್ತು ಇದ್ದಂಗೆ ಇರೋದಿಲ್ಲ. ಈಗ ಇದ್ದದ್ದು ಇನ್ನೊಂದು ತಾಸಿಗಿರೋದಿಲ್ಲ. ನೀವು ಅಂದ್ಕೊಂಡಿರ್ಬೇಕು ನಾವು ಬಂದು ಕುಂತಾಗ ಏನಿದ್ದೀವಿ ಅವರೇ ಎದ್ದು ಹೊಂಟೀವಿ ಅಂತ. 1 ತಾಸು ಆಯುಷ್ಯ ಕಡಿಮೆ ಆಗ್ಯದಿಲ್ಲ ಎಲ್ಲರದು, ಪ್ರತಿಯೊಬ್ಬರದು. ಯಾವುದು ಗ್ಯಾರಂಟಿ ಇಲ್ಲ. ಹಿಂಗಿರುವಾಗ ನಾವೆಷ್ಟು ವರ್ಷ ಬದುಕ್ತೀವಿ ಏನಂತ ಯಾರಿಗೂ ಗೊತ್ತಿಲ್ಲ. ಬಸವಣ್ಣವ್ರ ಕೊನೆಗೆ ಒಂದು ನಿರ್ಣಾಯಕ ಮಾತು ಹೇಳಿದರು. ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಅಷ್ಟೇ ಅಲ್ಲಪ್ಪ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಮುಪ್ಪಾಗೋಕ್ಕಿಂತ ಮುಂಚೆ ಅಂದ್ರೆ ಇನ್ನೂ ಟೈಮ್ ಐತಿ ಬಿಡು, ರಿಟೈರ್ಮೆಂಟ್ ಆದ್ಮ್ಯಾಗ ಮಾಡೋಕೆ ಬರ್ತದೆ, ಬೇಡ ವಯಸ್ಸಾದ್ಮ್ಯಾಗ ಅವೇನು ಪ್ರವಚನಕ್ಕೆ ಹೋಗೋದಿಲ್ಲ, ವಯಸ್ಸಾದ್ಮ್ಯಾಗ ಭಜನೆ ಮಾಡೋದು ವಯಸ್ಸಾದ್ಮ್ಯಾಗ ಅಂತಿದ್ದೆ ಅಂದ್ರೆ ನಿನ್ನ ವಯಸ್ಸಾಗಿ ನೀ ಮುಪ್ಪಾಗುತ್ತೆ ಅಂತ ಏನು ಗ್ಯಾರಂಟಿ? ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಏನೂ ಇಲ್ಲ. ಯಾವಾಗ ಹೋಗ್ತದ ಶರೀರ ಗೊತ್ತಿಲ್ಲ. ಶರೀರವೇ ಮೊದಲು ಮಾಡಿಕೊಂಡು ನಾವು ಏನೇನು ಪಡೆದೀವಿ ಇದೆಲ್ಲವೂ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಕಾಣ ರಾಮನಾಥ ಅಂತ. ಯಾರೋ ಒಂದು ಕಪ್ ಚಹಾ ಕೊಟ್ರೆ ಸಂಜೀತನ ಹೇಳ್ತಾನೆ, ಥಂಡಿ ಹಿಡ್ದೈತ್ರಿ 1 ಕಪ್ ಚಹಾ ಕುಡಿಸಿದ್ರು ಅಂತ. ಬೇಡ, ಯಾರೋ ಏನೋ ವಸ್ತ್ರ ಕೊಟ್ರೆ ಹೇಳ್ತಾನೆ, ಯಾರೋ ಏನೋ ಪ್ರಶಸ್ತಿಗಳ ಕೊಟ್ರೆ ಹೇಳ್ಕೊತಾನೆ, ಎಲ್ಲೋ ಯಾರ್ಯಾರೋ ಏನೇನೋ ಕೊಟ್ಟರೆ ಹೇಳ್ಕೊತಾನೆ ಮನುಷ್ಯ ವ್ಯಕ್ತಿ. ಆದ್ರೆ ಪರಮಾತ್ಮ ಹುಟ್ಟಿದ ಆರಭ್ಯದಿಂದ ಇಲ್ಲಿಯ ತನಕ ನಮಗೇನೇನು ಕೊಟ್ಟಾನ ಗೊತ್ತೈತೇನ್ರಿ? ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆದಲ್ಲ ನಿರಂತರ. ಇದಕ್ಕೇನು ಬಿಲ್ ಕಟ್ತೀರೇನು ತಿಂಗಳ? 1 ತಾಸಿಗೆ ಆಕ್ಸಿಜನ್ ಸಿಲಿಂಡ್ರ್. ಈಗ ಮೊನ್ನೆ ಕೊರೋನಾ ಪೀರಿಯಡ್ದೊಳಗೆ 1 ಸಿಲಿಂಡ್ರಕ್ಕೆ 800 ರೂಪಾಯಿ ಅಲ್ರಿ, 1,000 ರೂಪಾಯಿ. 1 ಸಿಲಿಂಡ್ರಕ್ಕೆ 1,000 ರೂಪಾಯಿ. ಅದು ಹೆಚ್ಚು ಕಮ್ಮಿ 1-2 ತಾಸು ನಡೀತಿರ್ಬೇಕು. ಆಕ್ಸಿಜನ್ ಸಿಲಿಂಡ್ರಕ್ಕೆ 1 ತಾಸಿಗೆ 1000, ಬೇಡ 2 ತಾಸಿಗೆ ಒಂದು ದಿವ್ಸಕ್ಕೆ 1,000 ಅಂದ್ರಲ್ಲ, ಏನಾಗೋದೈತಿ? ಪರಮಾತ್ಮ ನಾವು ಹುಟ್ಟಿದಾಗಿನಿಂದ ಇಲ್ಲಿಯ ಪರ್ಯಂತ ಇಷ್ಟೆಲ್ಲ ಮುಕ್ತವಾದಂಥ ಶುದ್ಧವಾದಂಥ ಗಾಳಿಯನ್ನು ಕೊಟ್ಟಾನಲ್ಲ, ಇದಕ್ಕೆ ಬಿಲ್ ಕಟ್ಟಿವೇನಿಲ್ಲ. ಕರೆಂಟ್ ಬಿಲ್ ಬಂದೇ ಬರ್ತದೆ ತಿಂಗಳ. ಸರ್ಕಾರದವ್ರು ಫ್ರೀ ಅಂದಾರ, ಖರೆ ಮತ್ತೂ ಮ್ಯಾಲ ಬರಾಕ ಹತ್ಯಾದ. ಏನು ಫ್ರೀ ಅಂದರು ಏನು ಮಾಡಿದ್ರು ಮತ್ತೆ ಕರೆಂಟು ಬಿಲ್ಲು ಬರ್ತದೆ, ನೀರಿನ ನಳ್ಳಿನ ಬಿಲ್ಲು ಬರ್ತದೆ. ಪ್ರತಿಯೊಂದಕ್ಕೂ ನೀವೇನು ಮಾಡಿದರೂ ಬಿಲ್ಲದ. ಇಂದಿನ ಕಾಲದೊಳಗೆ ಎಲ್ಲಿ ಹೋಗ್ತೀವಂದ್ರೂ ದುಡ್ಡು ಖರ್ಚಾಗ್ತದೆ, ಏನು ಮಾಡ್ತೀವಂದ್ರೂ ಖರ್ಚಾಗ್ತದೆ. ಸುಮ್ಮನೆ ನೀವೆಲ್ಲೋ ಹೊರಗೆ ಹೋದಾಗ ನೇಚರ್ ಕಾಲ್ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೂ ದುಡ್ಡು ಕಟ್ಟಬೇಕಾಗ್ತದೆ.
ಯಾವುದೂ ಪುಗ್ಸೆಟ್ಟೇ ಇಲ್ಲ. ಆದರೆ ಹುಟ್ಟಿದ ಆರಭ್ಯದಿಂದ ಮರಣ ಬರುವ ಪರ್ಯಂತ ಪರಮಾತ್ಮ ಕೊಟ್ಟಿರುವ ಇಷ್ಟೆಲ್ಲ ಬಳಸಿಕೊಂಡು ನಾವು ಅವನಿಗೆ ಒಂದು ಧನ್ಯವಾದ ಸಹಿತ ಹೇಳದಂಥ ಕೃತಜ್ಞರಾಗಬಾರ್ದಲ್ಲ. ಇಷ್ಟೆಲ್ಲ ಕೊಟ್ಟಿರುವ ಪರಮಾತ್ಮನ ಕರುಣೆಗೆ ನಾವು ಒಂದಿಷ್ಟು ಧನ್ಯವಾದ ಹೇಳಬೇಕು, ಅವನಿಗೊಂದಿಷ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಸ್ಯಸ್ವಿಧನಂ. ಇದೆಲ್ಲವೂ ದೇವನಿಂದನೇ ನಿರ್ಮಿತವಾದದ್ದು, ದೇವನಿಂದನೇ ಆವರಿಸಲ್ಪಟ್ಟಿರುವಂಥದ್ದು. ದೇವನಿಲ್ಲದೆ ಇರತಕ್ಕಂಥದ್ದು ಒಂದಿಷ್ಟು ಏನೂ ಇಲ್ಲ. ಪರಮಾತ್ಮನದೇ ಎಲ್ಲವನ್ನು ಪಡೆದು ಪರಮಾತ್ಮನಿಗೆ ನಾವು ಒಂದಿಷ್ಟು ಸ್ಮರಣ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ, ನಾವು ಮಹಾಪಾಪಿಗಳಾಗ್ತೀವಿ. ಹೆಂಗೆ ಸರ್ಕಾರಕ್ಕೆ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅಪರಾಧಿಗಳಾಗ್ತೀವಿ. ಕರೆಂಟ್ ಕಟ್ ಮಾಡ್ತಾರೆ, ಅಥವಾ ನೀವು ಕದ್ದು ಕರೆಂಟ್ ಹಾಕ್ಕೊಂಡಿದ್ರಿ ಅಂದ್ರೆ ನಿಮ್ಮ ಮ್ಯಾಲೆ ಮತ್ತು ಇವ್ರು ಬರ್ತಾರೆ ಹೊನ್ ಕಟ್ಟಿಯವರು ಕೇಸ್ ಹಾಕಕ್ಕೆ. ಆದರೆ ಪರಮಾತ್ಮಂದು ಇಷ್ಟೆಲ್ಲ ಬಳಸಿ ಏನು ನಮಗೆ ಗೊತ್ತೇ ಇಲ್ಲ ಅನ್ನುವಂಗೆ, ಪರಮಾತ್ಮ ನಮಗೇನು ಕೊಟ್ಟೇ ಇಲ್ಲ ಅನ್ನುವಂಗೆ ನಾವು ಬರೇ ಪ್ರಪಂಚವನ್ನೇ ಮಾಡ್ಕೊತ ಹೊಂಟೇವು ಅಂತಂದ್ರೆ ಪರಮಾತ್ಮ ಕಟ್ ಮಾಡ್ತಾನೆ, ನಮಗೂ ದಂಡ ಹಾಕ್ತಾನೆ. ಶ್ರೇಷ್ಠ ಜನ್ಮ ಕೊಟ್ಟೆವು, ವ್ಯರ್ಥ ಕೆಡಿಸಿದಿ, ಅದಕ್ಕೆ ನಿನಗೆ ಇನ್ನು ಬೇರೆ ಪಶ್ಚಾತ್ತಾಪಕ್ಕಾಗಿ ಇಂಥ ಜನ್ಮ ಅಂತ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಅಥವಾ ಏನಂತೀರಿ ನೀವು, ಪ್ರಮೋಷನ್ ಕೊಡೋಂಗಿಲ್ಲ, ಡಿಪ್ರಮೋಟ್ ಮಾಡ್ತಾನೆ. ಉನ್ನತ ಜನ್ಮದಿಂದ ಮತ್ತು ಅವನತಿ ಕಡೆಗೆ ಹೋಗಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಪರಮಾತ್ಮ ಕೊಟ್ಟಿರುವ ಇಷ್ಟೆಲ್ಲ ಬಳಸಿಕೊಂಡು ಬದುಕುವಂಥ ನಾವೆಲ್ಲರೂ ಪ್ರತಿ ಕ್ಷಣ ಪ್ರತಿದಿನ ಸತ್ಕರ್ಮಗಳನ್ನು ಮಾಡ್ತಾ ಆ ಭಗವಂತನೆಡೆಗೆ ಹೆಜ್ಜೆಯನ್ನು ಇಡ್ತಾ ಹೋಗಬೇಕಾದಂಥದ್ದದ. ನಾವಿಲ್ಲಿ ಖಾಲಿ ಕುಂತೀವಂದ್ರೂ ಒಂದು ಕರ್ಮನೇ. ಕರ್ಮವನ್ನು ಬಿಟ್ಟು ನಮಗೆ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಬದುಕಿರುವ ಪರ್ಯಂತ ಪ್ರತಿ ಕ್ಷಣ ಏನಾದರೂ ಒಂದು ಕರ್ಮಗಳನ್ನು ಮಾಡ್ತಾನೇ ಇರ್ತೀವಿ. ಹೇಳಿದಾರ 100 ವರ್ಷ ಬದುಕಿದರೂ ಕೂಡ ಬದುಕಿರುವ ಪರ್ಯಂತ ಕರ್ಮವನ್ನು ಮಾಡ್ತಾನೇ ಇರಬೇಕಂತ. ಕುರುವನ್ನೇವೇಹ ಕರ್ಮಾಣಿ ಶತಂ ಜಿಜಿವಿತೆ ವಿಷೇಚ್ಛಮಹಾನ್. 100 ವರ್ಷ ಬದುಕಿರುವ ಪರ್ಯಂತರೂ ಸತ್ಕರ್ಮಗಳನ್ನು ಮಾಡ್ತಾ ಬದುಕಬೇಕು. ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸ್ತಾ ಬದುಕಬೇಕು. ಕರ್ಮದ ಫಲ ಅಪೇಕ್ಷೆಯನ್ನು ಪಡದೆ, ಕರ್ಮವನ್ನು ಬಿಡದೆ, ಕರ್ಮಕ್ಕೆ ಫಲದ ಅಪೇಕ್ಷೆಯನ್ನು ಮಾಡದೆ ಕರ್ಮಗಳನ್ನು ಮಾಡ್ತಾ ಇರಬೇಕು. ನಾವು ಹಂಗೆ ಮಾಡೋದಿಲ್ಲ. ಮಾಡೋದು ಸ್ವಲ್ಪ, ಬೇಡೋದು ಬಹಳ. ಎಲ್ಲವೂ ನಮಗೆ ತಾನಾಗಿಯೇ ಸಿಗಬೇಕು, ಪುಕ್ಕಟ್ಟೆ ಸಿಗಬೇಕು. ನಮ್ಮ ಪ್ರಯತ್ನ, ನಮ್ಮ ಕರ್ಮ ಏನು ಇರಬೇಕು ಇರಬಾರ್ದು ವಿಚಾರ ಮಾಡೋಂಗಿಲ್ಲ. ಜೊತೆಗೆ ಮಾಡುವುದೆಲ್ಲ ಕೆಟ್ಟ ಕರ್ಮಗಳನ್ನು ಮಾಡಿ ಫಲಾಪೇಕ್ಷೆ ಮಾತ್ರ ಒಳ್ಳೆಯದನ್ನೇ ಬಯಸ್ತೀವಿ. ಪುಣ್ಯಸ್ಯ ಫಲಮಿಚ್ಛಂತಿ ಮಾನವ ಪುಣ್ಯಕರ್ಮಂ ನೇಚ್ಛಂತಿ. ಪುಣ್ಯದ ಕರ್ಮಗಳನ್ನು ಮಾಡೋದಿಲ್ಲ, ಪುಣ್ಯದ ಫಲ ಮಾತ್ರ ಅಪೇಕ್ಷೆ ಪಡ್ತಾನೆ. ಪಾಪ ಕರ್ಮಗಳನ್ನು ಮಾಡದೇ ಇರಲಿಕ್ಕಾಗಂಗಿಲ್ಲ, ಬರೀ ಪಾಪ ಕರ್ಮಗಳನ್ನೇ ಮಾಡ್ತಾನೆ. ಪಾಪಕ್ಕೆ ತಕ್ಕಂಥ ಫಲ ದುಃಖ, ಅದು ಒಲ್ಲೆ ಅಂತಾನೆ. ಮನುಷ್ಯ ಬೆಳಗ್ಗೆಯಿಂದ ರಾತ್ರಿ ಮಲಗುತ್ತಾನ ಏನಾದರೂ ಮಾಡ್ತಾ ಇರ್ತಾನೆ. ಮಾಡಿದ ಪ್ರತಿಯೊಂದು ಕ್ರಿಯೆಗಳೆಲ್ಲವೂ ಕರ್ಮಗಳಾಗಿ ಪರಿವರ್ತನೆ ಆಗ್ತಾವೆ. ಆ ಕರ್ಮಗಳು 2 ರೀತಿಯ ವಿಂಗಡಣೆ ಆಗ್ತಾ ಇರ್ತಾವೆ, ಒಂದು ಪುಣ್ಯ, ಒಂದು ಪಾಪ ಆಗಿ. ಆ ಪುಣ್ಯದ ಕರ್ಮಗಳೆಲ್ಲವೂ ನಮಗೆ ಸುಖವನ್ನು ತಂದು ಕೊಡ್ತಾವೆ, ಪಾಪದ ಕರ್ಮಗಳೆಲ್ಲ ನಮಗೆ ದುಃಖವನ್ನು ತಂದು ಒಡ್ತಾವೆ. ನಾವು ಅಂತಿರ್ತೀವಿ, ಭಾಳ ಸಲ ಅನ್ನಂಗಿಲ್ಲ ರೀ, ನಾವೇನು ಮಾಡೀವಿ ಅಂಥದ್ದು, ನಮಗ್ಯಾಕೆ ಇಂಥದ್ದು ಬಂತು ಅಂತ. ಒಂದು ಜನ್ಮದಲ್ಲೆಲ್ಲ ಜನನೂ ಅಂತಿರ್ತಾರೆ, ಈ ಜನ್ಮ ಅವ್ರು ಭಾಳ ಉತ್ತಮ ಜನ ರೀ, ಭಾಳ ಒಳ್ಳೆಯ ಸಂಸ್ಕಾರದಿಂದ ಬದುಕಿದವರು, ಇಡೀ ಆಯುಷ್ಯ ಪರ್ಯಂತ ಒಬ್ರಿಗಿಬ್ಬರ ಅಂದವರಲ್ಲ, ಭಾಳ ಒಳ್ಳೆಯ ಜೀವನ ಸಾಗಿಸಿದವರು, ಅವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು. ಈ ಜನ್ಮದೊಳಗೇನೋ ಒಳ್ಳೆಯ ರೀತಿಯಿಂದ ಬದುಕಿರಬಹುದು. ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ ಹೇಳಿದ್ದಾರೆ. ಬರೇ ವರ್ಷ ಯುಗ ಹಿಂಗಲ್ಲ, ಶತಕಲ್ಪ ಕೋಟಿ ಅಂದ್ರೆ ಬ್ರಹ್ಮನ ಆಯುಷ್ಯ ಹೇಳ್ತಾರೆ ಒಂದು ಕಲ್ಪ ಅಂತ. ಅದೆಲ್ಲ ಭಾಳ ದೊಡ್ಡ ಲೆಕ್ಕ, ಅದು ಉದ್ದಕ್ಕೆ, ಅದು ಪ್ರಶ್ನೆ ಬೇಡ. ಸಾವಿರ ವರ್ಷಗಳು, ಯುಗಗಳು ದಾಟಿದರೂ ಕೂಡ ನಾವು ಮಾಡಿದ ಕರ್ಮ ನಮ್ಮನ್ನೇ ಅನುಸರಿಸಿ ಬರ್ತದೆ. ಆ ಕರ್ಮಕ್ಕೆ ತಕ್ಕಂಥ ಫಲ ಒಂದು ದಿವಸ ನಮ್ಗೆ
ಅನುಭವ ಮಾಡಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಏನೋ ಮಾಡಿ ಪೊಲೀಸರ ಕೈಯನ್ನು ತಪ್ಪಿಸ್ಕೋಬೋದು. ಮಗ್ಗಲ್ಕ ಅವ್ರು ಕುಂತಾರೆ, ಬರೀ ಅವ್ರದ್ದು ವಿಚಾರ ಉಂಟಾವ. ಪೊಲೀಸರ ಕೈಯನ್ನು ತಪ್ಪಿಸ್ಕೊಳ್ಳೋದು ಈಸಿ, ಆದರೆ ಪರಮಾತ್ಮನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಮಾಡಿದ ಕರ್ಮದ ಏನು ಫಲ ದುಃಖ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವನೋ ಒಬ್ಬ ಪಿಕ್ ಪಾಕೆಟ್ ಮಾಡ್ತಿದ್ದ, ಕಿಶ ಕತ್ತರಿಸ್ತಿದ್ದ ಬಜಾರ್ದಾಗ, ಯಾರ ಕೈಯಾಗೂ ಸಿಕ್ಕಾಕೋತಿದ್ದಿಲ್ಲ. ಅಷ್ಟು ಚಂದ ಚಾಲಾಕಿನೇ ಇದ್ದವ. ಅದರಾಗ ಹೊನ್ಕಟ್ಟಿ ಸಾಹೇಬರು ಹೋದ್ರಂತ, ಅವರಲ್ಲ PSI ಸಾಹೇಬರು ನೋಡಿ ಹಿಡಿದು ಅವ್ರಿಗೇನೋ ಅರ್ಜೆಂಟ್ ಕಾಲ್ ಬಂತು. ಅವರು ಕಾನ್ಸ್ಟೇಬಲ್ ಅವ್ರಿಗೆ ಹೇಳಿದರು, ಪೊಲೀಸರಿಗೆ, ಇವನ್ನ ಕರ್ಕೊಂಡು ನಡ್ರಿ ಸ್ಟೇಷನ್ಗೆ, ನಾನು ಬರ್ತೀನಿ ಅಂಥೇಳಿ. ಆಗಲಿ ಅಂತ ಅವ ಕರ್ಕೊಂಡು ಹೊಂಟಿದ್ದ ಪೊಲೀಸ್. ದಾರ್ಯಾಗ ಸಣ್ಣಗೆ ಜಿಟಿ ಮಳೆ ಶುರು ಆಯಿತು. ಮಳೆ ಬರೋ ಕಾಲಕ್ಕೆ ಅವ ಹೇಳಿದಂತ, ಸಾಹೇಬ್ರ ಏನು ರೀ ಮಳೆ ಬರಕತ್ತು, ಇಬ್ಬರು ಮೈ ತೊಯ್ಸ್ಕೊಳ್ಳೋದು ನಡೀತು, 2 ನಿಮಿಷ ಸರ್ ತಾವು ಅವಕಾಶ ಕೊಟ್ರೆ, ನಮ್ಮ ಮನೆ ಇಲ್ಲೇ ಐತ್ರಿ, ಸಂಧ್ಯಾಗ ಹೋದ ಕೂಡಲೇ ಛತ್ರಿ ತೊಗೊಂಬರ್ತೀನಿ, ಇಬ್ಬರು ಕೂಡ ಹೋಗೋಣ್ರಿ ಸ್ಟೇಷನ್ಗೆ ಅಂದಂತ. ಪೊಲೀಸಿಗೆ ಹೌದಲ್ಲ, ಒಳ್ಳೆಯ ಐಡಿಯಾ, ಒಳ್ಳೆಯ ವಿಚಾರ ಅಂತ ತಿಳ್ಕೊಂಡು ಹೋಗ್ಬಾಪ ಅಂತ ಹೇಳಿದವ. ಛತ್ರಿ ತರ್ಲಾಕೆ ಹೋದ ಆ ಕಡೆ ಹೋದ, ಅವ ಯಾಕೆ ಬರ್ತಾನೆ ತಿರುಗಿ? ಹಿಂಗೆ ತಪ್ಪಿಸ್ಕೊಳಕ್ಕೆ ಬರ್ತದೆ. ಅದೇ ಪೊಲೀಸನ ಕೈಯಾಗ ಅದೇ ಕಳ್ಳ ಮತ್ತೆ 6 ತಿಂಗಳ ನಂತರ ಮತ್ತೆ ಸಿಕ್ಕ. ಅವಾಗೂ ಮತ್ತೆ ಮಳೆ ಬರೋಕೆ ಹತ್ತಿತ್ತು. ಅವಾಗ ಹೇಳ್ದಂತ, ಸರ ಮತ್ತೆ ಮಳೆ ಬರಕತ್ತದ್ರಿ, ಛತ್ರಿ ತೊಂಬ್ರಿ. ಮಗನ ಹೋದ ಸಲ ಭೇಟಿ ಆದಾಗ ಛತ್ರಿ ತರ್ತೀನಿ ಅಂತ ಹೋದವ, ಆ ಕಡೆ ಹೋಗಿದ್ದೀನಿ, ನಿನ್ನ ಈ ಸಲ ನಾ ಬಿಡಂಗಿಲ್ಲ ಅಂದಂತ. ಮತ್ತು ಹೆಂಗೆ ಮಾಡಿದ್ರಿ ಸರ್? ಮೈ ತೊಯ್ಸ್ಕೊಳ್ಳೋದಾಗ್ತದಲ್ಲ, ನನಗೆ ಗೊತ್ತೈತಿ, ನೀ ಹೋದ್ರೆ ಆ ಕಡೆ ಹೋಗ್ತಿ, ನೀ ಇಲ್ಲೇ ನಿಂದ್ರೆ ನಾ ಹೋಗ್ತೀನಿ ಅಂತ ಹೋದಂತೇವ. ಹಿಂಗೆ ಈ ಪೊಲೀಸರ ಕೈಯನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಅದ. ಆದರೆ ಮಾಡಿದ ಕರ್ಮ ವಿಧಿವೆನ್ನ ಬಿಡೋದು, ಜನ್ಮಾಂತರಗಳು ಹೋದರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆ ಪರಮಾತ್ಮ, ನಾವು ಮನೆ ಮುಂದೆ CC ಕ್ಯಾಮ್ರಾ ಹಾಕೀವಿ ಅಂತ ಭಾಳ ನಮ್ಮ ಕ್ಯಾಮ್ರಾ ಹಾಕೀವಿ ಅಂತ, ನಿಮ್ಮ ಕ್ಯಾಮ್ರಾ ಯಾವಾಗ ಫೇಲ್ ಆಗ್ತಾವೆ ಗೊತ್ತಿಲ್ಲ. ಈ ಪ್ರಕೃತಿಯೊಳಗೆ ಅದ್ಭುತವಾದಂಥ ಕ್ಯಾಮ್ರಾ ಐತಿ, ಸದಾ ನಮ್ಮೆಲ್ಲರನ್ನು ಜೂಮ್ ಮಾಡಿ ನೋಡ್ತಿರ್ತದೆ. ಮತ್ತು ಅದು ಸೌಂಡ್ ಸಿಸ್ಟಮ್ ಕ್ಯಾಮ್ರಾ ಅದ. ನಾವು ಮಾತಾಡುವ ಪ್ರತಿ ಶಬ್ದಗಳನ್ನು ಈ ಪ್ರಕೃತಿ ಗ್ರಹಣ ಮಾಡ್ತದೆ. ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಎಲ್ಲವೂ ಕರ್ಮಗಳಾಗ್ತಾವ. ಆ ಪ್ರತಿ ಕರ್ಮಗಳೆಲ್ಲವೂ ಪುಣ್ಯ ಪಾಪಗಳಾಗಿ ವಿಂಗಡಣೆ ಆಗ್ತಾವ. ಆ ಪುಣ್ಯ ಪಾಪಗಳೇ ನಮಗೆ ದುಃಖಕ್ಕೆ ಸುಖಕ್ಕೆ ಕಾರಣ ಆಗ್ತಾವ. ಸುಖ ಬೇಕು ಅಂತ ಬಯಸುವವರೆಲ್ಲರೂ ಸತ್ಕರ್ಮಗಳನ್ನು ಮಾಡಲೇಬೇಕು. ದುಃಖ ಯಾರು ಬಯಸ್ತೀವಿ? ನಮಗಲ್ಲ, ನಮ್ಮ ಸುತ್ತಮುತ್ತಲು ಇದ್ದವ್ರಿಗೆ ಸಹಿತ ದುಃಖ ಬರಬಾರ್ದು ಅಂತಲೇ ಅಪೇಕ್ಷೆ ಪಡ್ತೀವಿ. ಆದರೆ ದುಃಖರೇ ಬ್ಯಾಡ ಅಂತೀವಿ. ಮಾಡೋ ಕರ್ಮಗಳೆಲ್ಲ ದುಃಖವೇ ಉಂಟಾಗುವಂಥ ಕರ್ಮಗಳನ್ನು ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ದುಃಖ ಆಗಬಾರ್ದು, ತೊಂದರೆಗೆ ಒಳಗಾಗಬಾರ್ದು, ನಮಗೆ ಕಷ್ಟಗಳು ಬರಬಾರ್ದು ಅಂದ್ರೆ ಆದಷ್ಟು ಸತ್ಕರ್ಮಗಳನ್ನು ಧರ್ಮದಿಂದ ನೀತಿಯಿಂದ ಮನುಷ್ಯ ಜಾಗೃತಿಯಿಂದ ಬದುಕಿದ ಅಂತಂದ್ರೆ ಬದುಕು ಸಾರ್ಥಕ ಆಗ್ತದೆ. ಹಾಗೆ ನಮ್ಮೆಲ್ಲರನ್ನು ಎಚ್ಚರಗೊಳಿಸಲಿಕ್ಕೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿ ಬೋಧತ ಅಂತ ಹೇಳುವ ಹಾಗೆ, ಏಳು, ಎಚ್ಚರಾಗು. ನಾವೆಲ್ಲರೂ ಹೇಳ್ತೀವಿ, ಎಚ್ಚರಾಗೋದು ಕಷ್ಟ. 2 ಸಲ ಯಾಕೆ ಹೇಳಿದ್ರಂದ್ರೆ, ಹೇಳ್ತೀವಿ, ಎದ್ದೀವಿ ಬಂದೀವಿ, ಆದರೆ ನಾವು ಎಚ್ಚರಾಗಿಲ್ಲ. ಬದುಕಿನೊಳಗೆ ನಾವೇನು ಮಕ್ಕೊಂಡಿವೇನ್ರಿ ಅಂತ ಕೇಳಬಹುದು, ಆದರೆ ನಾವು ಇನ್ನೂ ನಮ್ಮ ನಿದ್ರೆಯಿಂದ ಅಂದ್ರೆ ಅಜ್ಞಾನದ ನಿದ್ರೆಯಿಂದ ಹೊರಗೆ ಬಂದಿಲ್ಲ. ಅದಕ್ಕೋಸ್ಕರನೇ ನಮ್ಮೆಲ್ಲರನ್ನು ನಾವು ಹೇಳ್ತೀವಿ ಅನ್ನೋದು ಗೊತ್ತದ, ಆದರೆ ಎಚ್ಚರ ಆಗೋದು ಕಷ್ಟ ಅಂತ ಗೊತ್ತಿದ್ದೇ ನಮ್ಮೆಲ್ಲರನ್ನು ಎಚ್ಚರಗೊಳಿಸ್ಲಿಕ್ಕಂತಲೇ ಇಂಥ ಸತ್ಸಂಗಗಳು ಮಾಡ್ತಿರ್ತಾರೆ. ಸತ್ಸಂಗ ಏನಿಲ್ಲ, ನಮ್ಮನ್ನು ಎಚ್ಚರಗೊಳಿಸ್ತದೆ. ಎಚ್ಚರಿಕೆಯಿಂದ ಬದುಕೋದು ಹೆಂಗೆ ಅಂಥೇಳಿ ಪೊಲೀಸರು ಹೈವೇ ರೋಡ್ ಮ್ಯಾಗಿರಲಿ ಅಥವಾ ಸಿಟಿಗಳಲ್ಲಿರಲಿ ಕ್ವಶನ್ ಹಾಕಿರ್ತಾರೆ ನೋಡಿರಿ. ಒಬ್ಬ ಕೇಳಿದ್ರೆ ನಮಗೆ, ಏನು ರೀ ಪ್ರವಚನ ಮಾಡೇ ಮಾಡ್ತೀರಿ, ಇಷ್ಟೆಲ್ಲ ಎಲ್ಲ ಕಡೆ ಪ್ರವಚನಗಳಾಗ್ತಾವ, ಯಾರು ಉದ್ಧಾರ ಯಾರು ಕೇಳಿ ನಾವು. ಒಬ್ಬರೇ ಬದಲಾಗಬೇಕಿಲ್ರಿ, ಯಾರು ಬದಲಾಗ್ಯಾರ್ರಿ? ಏನು ಜಗತ್ತಿನೊಳಗೆ ಏನರೇ ಈ ಅಪರಾಧಗಳೇನು ನಿಂತಾವೇನು? ಯಾವುದು ಏನು ಬದಲಾಗಿಲ್ಲ ನಾವು. ನಿಂದು ಬರೋಬ್ಬರಿ ಇರಬೇಕು, ನಮ್ದಷ್ಟು ಕೇಳಪ್ಪ ಅಂಥೇಳಿ ನಾನು. ಈ ಹೈವೇಗೊಂಟ ಎಲ್ಲ ಸ್ಪೀಡ್ ಬ್ರೇಕರ್ ಹಾಕ್ಯಾರ.
ಆಮೇಲೆ ಅಲ್ಲಲ್ಲಿ ಸಿಗ್ನಲ್ಗಳು ಹಾಕ್ಯಾರ. ಮಹಾರಾಷ್ಟ್ರ ಬಾರ್ಡ್ರ್ ಐತಿ ಕಡೆ, ಪುಡಾ ಶಾಲೆ ಆಹೆ ಅಂತ ಬರೆದಿರ್ತಾರೆ, ಮುಂದೆ ಶಾಲೆ ಐತಿ ಸ್ಲೋ ಆಗಿ ಹೋಗಂತ ಬರೆದಿರ್ತಾರೆ, ಕರ್ವಿಂಗ್ ಐತಿ ನಿಧಾನಕ್ಕೆ ಹೋಗಂತ ಬರೆದಿರ್ತಾರೆ, ಮತ್ತು ಅಲ್ಲಲ್ಲಿ ಸಿಗ್ನಲ್ ಲೈಟ್ಗಳು ಹಾಕಿರ್ತಾರೆ. ಇಷ್ಟೆಲ್ಲ ಇದ್ರೂ ಆ್ಯಕ್ಸಿಡೆಂಟ್ ಆಗ್ತಾವ ಇಲ್ಲ ಅಂತ ಕೇಳಿದೆ ನಾನು. ಆಗ್ತಾವಲ್ರಿ ಬೇಕಾದಂಗೆ ಅಂದು ಎಲ್ಲ ಸಿಗ್ನಲ್ಗಳು ಹಾಕೋದು ಆ್ಯಕ್ಸಿಡೆಂಟ್ ಆಗಬಾರ್ದಂತನೇ ಹಾಕಿರ್ತಾರೆ. ಆದರೂ ಆ್ಯಕ್ಸಿಡೆಂಟ್ ಆಗ್ತಿದ್ದು ಅಂದ್ರೆ ಏನು ಮಾಡೋಕ್ಕಾಗ್ತದೆ? ಅವ ಓದಿಲ್ಲ, ಅದನ್ನು ಪಾಲಿಸಿಲ್ಲ ಅಂದ್ರೆ ಆ್ಯಕ್ಸಿಡೆಂಟ್ ಆಗ್ತದೆ. ಹಂಗೆ ನಮ್ಮ ಪ್ರವಚನಗಳು ಕಾಷನ್ ಬ್ರೇಕ್ ಬೋರ್ಡ್ ಇದ್ದಂಗೆ. ಇದನ್ನು ಕೇಳಿ ಅನುಸರಿಸಿ ಯಾವ ಬದುಕ್ತಾನ ಅವ ಗುರಿ ಮುಟ್ತಾನ, ತನ್ನ ಗಮ್ಯ ಸ್ಥಾನವನ್ನು ತಲುಪ್ತಾನ. ಬಿಟ್ಟು ತನ್ನ ಮನಸ್ಸಿಗೆ ಬಂದಂಗೆ ಹೊಂಟ ಅಂತಂದ್ರೆ ಅವ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದಾಗಬೋದು, ಅವನ ಜೀವನ ಆಕ್ಸಿಡೆಂಟ್ ಆದಂಗೆ ಆಗ್ತದಪ್ಪ. ಅದಕ್ಕೆ ಸಂತ ಮಹಾತ್ಮರ ಮಾತುಗಳು ಅವು ಏನೋ ಏಕ್ದಮ್ ಮ್ಯಾಜಿಕ್ ಮಾಡ್ದಂಗೆ ಹೀಗೆ ಏನೋ ಆದ ಕೂಡಲೇ ಮೋಡ ಬಂದು ಮಳೆ ಸುರಿದಂಗೆ, ಸೂರ್ಯ ಮುಳುಗಿ ಕತ್ಲಾದಂಗೆ ಅಥವಾ ಸೂರ್ಯ ಉದಯ ಆಗಿ ಬೆಳಕಾದಂಗೆ ಏನೋ ಮ್ಯಾಜಿಕ್ ಆಗ್ತು ಪಿಕ್ಚರ್ ಆದಂಗೆ ಅಂತ ತಿಳ್ಕೊಬೇಡ. ಆ ಮಾತಿನೊಳಗೆ ಸತ್ವ ಇರ್ತದೆ. ಪೊಲೀಸರು ಅವ್ರದ್ದು ನಿಯಮಗಳದಾವ, ಅವ್ರ ನಿಯಮಗಳು ಹೇಳ್ತಾರೆ. ಎಲ್ಲರಿಗೂ ಹೊಡಿತಾರೇನು, ಅವ್ರು ಎಲ್ಲರಿಗೂ ಬಡಿತಾರೇನು, ಎಲ್ಲರಿಗೂ ಶಿಕ್ಷೆ ಮಾಡ್ತಾರಿಲ್ಲ. ಅವ್ರ ನಿಯಮಗಳದಾವ, ಕಾನೂನದ, ಕಾನೂನಿನ ಉಪದೇಶ ಮಾಡ್ತಾರೆ. ಆ ಕಾನೂನನ್ನು ಅರಿತು, ಭಾರತದ ಸಂವಿಧಾನವನ್ನು ಅರಿತು ಯಾರು ಬದುಕ್ತಾರೋ ಅವ್ರಿಗೆ ಎಂದೂ ಜೈಲಿಗೆ ಹೋಗೋ ಪ್ರಸಂಗ ಬರೋಂಗಿಲ್ಲ, ಎಂದೂ ಕಷ್ಟ ಅನುಭವಿಸೋ ಪ್ರಸಂಗ ಬರೋಂಗಿಲ್ಲ. ಆ ನಿಯಮ ಮೀರಿ ಯಾರು ಬದುಕ್ತಾರೋ ಅವರು ಅನಿವಾರ್ಯವಾಗಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಹಾಗೆ ಈ ಭಾರತದ ಸಂವಿಧಾನಕ್ಕೆ ಒಳಗಾಗಿ ಬದುಕಿದ್ರೇ ನಮಗೆ ದುಃಖ ಬರೋಂಗಿಲ್ಲ, ಕಷ್ಟ ಬರೋಂಗಿಲ್ಲ. ಇನ್ನು ಪರಮಾತ್ಮನ ಸಂವಿಧಾನ, ಅಧ್ಯಾತ್ಮ ವಿದ್ಯೆ, ಉಪನಿಷತ್ತುಗಳು, ಭಗವದ್ಗೀತೆ, ವಚನಗಳು, ಈ ಸಂತರ ವಾಣಿಗಳು, ಆ ಮಹಾತ್ಮರ ಮಾತುಗಳೆಲ್ಲವೂ ನಮ್ಮ ಜೀವನಕ್ಕೊಂದು ಅತ್ಯಂತ ಅದ್ಭುತವಾಗಿರುವಂಥ ಮಾರ್ಗದರ್ಶನದ ಮಾತುಗಳಿರ್ತಾವೆ. ಅಂಥ ಮಾತುಗಳನ್ನು ಅನುಸರಿಸಿ ಆಚರಿಸಿ ಬದುಕಿದ್ದೆ ಆದಲ್ಲಿ ನಮ್ಮ ಬದುಕು ಸಾರ್ಥಕ ಆಗ್ತದೆ, ನಮಗೆ ದುಃಖಗಳು ಬರೋದಿಲ್ಲ, ನಾವು ಅಚ್ಚ ಸುಖಿಗಳಾಗಿ ಬಾಳಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ತಿಳಿಸ್ತಾ, ಈಗಾಗಲೇ ಸಮಯ ಬಹಳ ಆಗ್ಯದ. ಆದರೂ ತಾವೆಲ್ಲ ಸಮಯವನ್ನು ನೋಡದೆ ಇವತ್ತು ಬಹುತೇಕ ದಿನ ನಿಮ್ಮದು 7:15 ಮುಗಿದು ಇವತ್ತು 8:15 ಆಗ್ಲಕ್ಕತ್ತದ, 1 ಗಂಟೆ ಹೆಚ್ಚಾಗ್ಯದ. ಅಪಗಳಿದ್ದಾಗೂ ಅಷ್ಟು. ಎಲ್ಲೇ ಇದ್ದರೂ ಸಹಿತ ರವಿವಾರ ದಿವಸ ಅಥವಾ ಅಪಗಳು ನಾಳೆ ಒಂದು ವಿಶೇಷ ಕಾರ್ಯಕ್ರಮ ಅಂತಂದು ಕೂಡಲೇ ಎಲ್ಲರಿಗೂ ಗೊತ್ತಾಗ್ತಿತ್ತು, ನಾಳೆಗೆ 1 ತಾಸು ಹೆಚ್ಚಿಗೆ ತೊಗೊಂಡು ಬರಬೇಕು ಅಂಥೇಳಿ. ನನಗೆ ಅನಿಸಿತ್ತು ಬಹುತೇಕ ಹೊನಕಂಟಿಯವ್ರು ಆದ ಕೂಡಲೇ ಎಲ್ಲ ಜಾಗ ಖಾಲಿ ಮಾಡ್ತಾರೆ ಇವರು ಅಂತೇಳಿ. ಆದರೂ ನಮ್ಮ ಸಂಚಾಲಕರು ಹೇಳಿದರು, ಪೂಜ್ಯರು, ಅವ್ರ ಪ್ರವಚನ ಆಗುತ್ತಾನ ತಾವು ಕುಂದಿರಬೇಕು ಅಂತ. ಆದರೂ ನನಗೇನು ವಿಶ್ವಾಸ ಇರಲಿಲ್ಲ. ಇಷ್ಟು ಮೀರಿಯೂ ಸಹಿತ ಇವತ್ತು 8:15 ಆದರೂ ಡೋಂಟ್ ವರಿ ಅನ್ನುವಂಗೆ ನೀವು ಕುಂತಿದ್ದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರೋಂ ತತ್ಸತ್.